ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕೋಲಾರ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಸೆಕೆ, ಬಿಸಿಲೆಲ್ಲ ಜೋರಾಗಿದೆ ನೋಡಿ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮತ್ತೊಂದು ನಾನು ಬೇಸಿಗೆಗೆ ತಂಪಾಗಿರುವಂಥ ಕೋಲ್ಡ್ ರೆಸಿಪಿಯನ್ನು, ಜ್ಯೂಸ್ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. ಅಂದರೆ ನಾವು ಸಾಯಂಕಾಲ ಟೀ ಕಾಫಿ ಎಲ್ಲ ಕುಡಿತೇವಲ್ಲ, ಅದರ ಬದಲು ಇವಾಗ ನಾನಂತೂ ಹಾಗೆಯೇ ಇವಾಗ ಟೀ ಕಾಫಿ ಕುಡಿತಾನೆ ಇಲ್ಲ ಸಾಯಂಕಾಲ. ಅದರ ಬದಲು ನಾವೇನಾದರೂ ಜ್ಯೂಸ್ ಮಾಡಿ ಕುಡಿತೇವೆ. ಹಾಗಾಗಿ ನಾವು ಇವತ್ತು ಎಳ್ಳು ಜ್ಯೂಸ್ ಮಾಡಿ ತೋರಿಸುವಂತಿದ್ದೇನೆ. ಮನೆಗಂತಲೇ ಜ್ಯೂಸ್ ಮಾಡ್ತಾ ಇರ್ತೇವೆ ನಾವು ಹೆಚ್ಚಾಗಿ. ನಿಮ್ಗೆ ಆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ಜ್ಯೂಸ್ನ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಜ್ಯೂಸ್ ಮಾಡುವ. ಫಸ್ಟ್ ನಾನಿದು ಇವಾಗ ಬಿಳಿ ಕಲರ್ ಎಳ್ಳು ಬರ್ತದೆ, ಕಪ್ಪು ಮತ್ತು ಬಿಳಿ ಕಲರ್ 2 ಕಲರ್ ಬರುತ್ತೆ. ಅದರಲ್ಲಿ ನಾನು ಬಿಳಿ ಕಲರ್ ಎಳ್ಳು ತೊಗೊಂಡಿದ್ದೇನೆ. ಎಳ್ಳನ್ನು ಏನು ಗೊತ್ತಾ, ನಾನು 1 ಗಂಟೆ ಅಥವಾ ಅರ್ಧ ಗಂಟೆ ಚೆನ್ನಾಗಿ ನೆನೆಸಬೇಕು. ನೆನೆಸಿ ಅನಂತರ ಚೆನ್ನಾಗಿ ತೊಳ್ಕೊಂಡು ನಾವು ಈ ಥರ ಟೀ ಸೋಸ್ತೇವಲ್ಲ, ಅದರಲ್ಲಿ ಸೋಸಿ ತೆಗಿಲಿಕ್ಕೆ ಆಗುತ್ತೆ. ಆ ಥರ ಮಾಡಿ 1-2 ಸಲ ಚೆನ್ನಾಗಿ ತೊಳ್ಕೊಂಡು ಅನಂತರ ನಾವು ನೆಂದಿರುವಂಥ ಎಳ್ಳನ್ನು ರುಬ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಅನಂತರ ಇದಕ್ಕೆ ಬೆಲ್ಲನೇ ಚೆನ್ನಾಗಿರುತ್ತೆ, ಆದಷ್ಟು ಹೆಲ್ದಿ ಸಹ ಇರುತ್ತೆ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಬೆಲ್ಲ ಜೊತೆನೆ. ಇಷ್ಟಾದ ನಂತರ ನಾವು ಅದನ್ನು ಒಂದು ಬೌಲ್ಗೆ ತೆಗೆದುಕೊಂಡು ಅದಕ್ಕೆ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ಬೇಕಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಅದು ಸಹ ಕೋಲ್ಡ್ ಆಗುತ್ತೆ. ಆ ಥರ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂಥರ ಬೆಲ್ಲ ಹಾಕಿ ಜ್ಯೂಸ್ ಎಲ್ಲ ಮಾಡಿದಾಗ ತುಂಬಾ ಒಳ್ಳೆಯದಾಗಿರುತ್ತೆ. ಈ ಸಮ್ಮರಿಗಂತೂ ಕರೆಕ್ಟಾಗಿರುತ್ತೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಚರ್ಮದ ಹೊಳಪು ಬರಲಿಕ್ಕೆ, ಆದಷ್ಟು ಚರ್ಮ ಶೈನಿಂಗ್ ಬರಲಿಕ್ಕೆ, ಅಂದರೆ ಹೆಂಗಾಗಿ ಕಾಣಲಿಕ್ಕೂ ಈ ಎಳ್ಳು ಜ್ಯೂಸ್ ಹೆಲ್ಪ್ ಆಗುತ್ತೆ. ಎಳ್ಳಿನಲ್ಲಿ ಆ ಗುಣ ಇದೆ. ಮತ್ತು ನಮಗೆ ಇವಾಗ ಪೀರಿಯಡ್ಸ್ನ ನೋವೆಲ್ಲ ಇರುತ್ತಲ್ಲ, ಸೆಳ್ತಾ ಎಲ್ಲ ಇರ್ತದೆ ಜಾಸ್ತಿ, ಕೈಕಾಲೆಲ್ಲ ಸೆಳ್ತಾ ಇರ್ತದೆ. ಆವಾಗ ಈ ಎಳ್ಳು ಜ್ಯೂಸ್ ಹೆಲ್ಪ್ ಆಗುತ್ತೆ. ಅಂದರೆ ನನಗೆ ಯೂಸ್ ಆಗುತ್ತೆ. ನಾನು ಟ್ರೈ ಮಾಡ್ತಾಯಿದ್ದೆ, ಆವಾಗ ನನಗೆ ಕರೆಕ್ಟ್ ಆಗುತ್ತೆ. ನಾನು ಹೆಚ್ಚಾಗಿ ಅದನ್ನು ಕುಡಿತಾ ಇದ್ದರೆ ನಮಗೆ ಪೇಯ್ನ್ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಹಾಗಾಗಿ ಸದಾ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. जिया जले जा जले नैनो तले धुआं चले